ಗೌರವ ಕೊಡುವ ಸಲುವಾಗಿ ಈ ಒಂದು ಮನ್ರೇಗಾವನ್ನ ಎಬ್ಬಿಸ್ತಾ ಇದ್ದಾರೆ. ಇವತ್ತು ಗಾಂಧಿ ಬಗ್ಗೆ ಗೌರವ ಇಲ್ಲ, ಗಾಂಧಿನ ದಿನಾಲು ಕೊಲೆ ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದಲ್ಲಿ ನಕಲಿ ಸುನೀಲ್ ಕುಮಾರ್ ಅವರು ಪಡಿಸಲಿಕ್ಕೆ ಕೆಲಸ ಚರ್ಚೆ ಆಗಲಿ. ಸುನೀಲ್ ಕುಮಾರ್ ಅವರು ಕಾನೂನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ರು. ಈಗ ಈ ದೇಶದಲ್ಲಿ ಫಾರ್ಮ್ ಲಾಗಳು ಮಾಡೋದು ಯಾರು ಒಪ್ಕೊಂಡ್ರ ಅಲ್ಲ? ಆ 3 ಕಾನೂನುಗಳನ್ನ ಇಡೀ ದೇಶದ ವಿರೋಧ ಆಗ್ಲಿಲ್ವಾ? ನಾವು ವಿರೋಧ ಮಾಡ್ಲಿಲ್ವಾ? ಇಲ್ಲಿ ಎಲ್ಲ ಕಡೆ ಗಲಾಟೆ ನಡೀಲಿಲ್ವಾ? ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳಿಲ್ವಾ? ವ್ಯವಸ್ಥೆಯಲ್ಲಿ ಯಾವಾಗ ಅನ್ಯಾಯ ಆಗುತ್ತೆ ಕೇಳಿ. ಕಟ್ಟುವಾಗಿ ನಾವು ಅದನ್ನ ವಿರೋಧ ಮಾಡುದು, ಅಸೆಂಬ್ಲಿಯಲ್ಲಿ ವಿರೋಧ ಮಾಡುದು, ಸಾಕಷ್ಟು ರಾಜ್ಯಗಳ ವಿರೋಧ ಆಯ್ತು. ದೆಹಲಿಯಲ್ಲಿ 1 ವರ್ಷ ಕಾಲ ರೈತರು ವಿರೋಧ ಮಾಡುದು, ನೀವು ತಿರುಗಿ ಕೇರೆ ಮಾಡ್ಲಿಲ್ಲ. ನೀವು ಅಂತಿಮವಾಗಿ ಯಾವ ಸರ್ಕಾರ ಅಡ್ವರ್ಟೈಸ್ಮೆಂಟ್ ಒಂದ್ ನಿಮಿಷ ಕೇಳಿ. ಯಾವಾಗ ಒಂದು ಕಾನೂನು ರಾಜ್ಯಕ್ಕೆ ಮಾರಕ ಆಗುತ್ತೆ, ಯಾವಾಗ ಒಂದು ಕಾನೂನು ರಾಜ್ಯ ಹಿತಾಸಕ್ತಿ ವಿರುದ್ಧ ಇದೆ, ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಗೆ ಹಕ್ಕಿಲ್ಲ ಅಂತ ಹೇಳಿದೆ, ಹೇಳೋದಕ್ಕೆ ಹಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಡಳಿತದ ಗ್ರಾಮ ಪಂಚಾಯತ್ ಗಾಂಧಿಗೆ ಗೌರವ ಕೊಡುವ ಸಲುವಾಗಿ ಈ ಒಂದು ಮನ್ರೇಗಾವನ್ನ ಎಬ್ಬಿಸ್ತಾ ಇದ್ದಾರೆ. ಇವತ್ತು ಗಾಂಧಿ ಬಗ್ಗೆ ಗೌರವ ಇಲ್ಲ, ಗಾಂಧಿನ ದಿನಾಲು ಕೊಲೆ ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದಲ್ಲಿ ನಕಲಿ ಸುನೀಲ್ ಕುಮಾರ್ ಅವರು ಪಡಿಸಲಿಕ್ಕೆ ಕೆಲಸ ಚರ್ಚೆ ಆಗಲಿ. ಸುನೀಲ್ ಕುಮಾರ್ ಅವರು ಕಾನೂನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ರು. ಈಗ ಈ ದೇಶದಲ್ಲಿ ಫಾರ್ಮ್ ಲಾಗಳು ಮಾಡೋದು ಯಾರು ಒಪ್ಕೊಂಡ್ರ ಅಲ್ಲ? ಆ 3 ಕಾನೂನುಗಳನ್ನ ಇಡೀ ದೇಶದ ವಿರೋಧ ಆಗ್ಲಿಲ್ವಾ? ನಾವು ವಿರೋಧ ಮಾಡ್ಲಿಲ್ವಾ? ಇಲ್ಲಿ ಎಲ್ಲ ಕಡೆ ಗಲಾಟೆ ನಡೀಲಿಲ್ವಾ? ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳಿಲ್ವಾ? ವ್ಯವಸ್ಥೆಯಲ್ಲಿ ಯಾವಾಗ ಅನ್ಯಾಯ ಆಗುತ್ತೆ ಕೇಳಿ. ಕಟ್ಟುವಾಗಿ ನಾವು ಅದನ್ನ ವಿರೋಧ ಮಾಡುದು, ಅಸೆಂಬ್ಲಿಯಲ್ಲಿ ವಿರೋಧ ಮಾಡುದು, ಸಾಕಷ್ಟು ರಾಜ್ಯಗಳ ವಿರೋಧ ಆಯ್ತು. ದೆಹಲಿಯಲ್ಲಿ 1 ವರ್ಷ ಕಾಲ ರೈತರು ವಿರೋಧ ಮಾಡುದು, ನೀವು ತಿರುಗಿ ಕೇರೆ ಮಾಡ್ಲಿಲ್ಲ. ನೀವು ಅಂತಿಮವಾಗಿ ಯಾವ ಸರ್ಕಾರ ಅಡ್ವರ್ಟೈಸ್ಮೆಂಟ್ ಒಂದ್ ನಿಮಿಷ ಕೇಳಿ. ಯಾವಾಗ ಒಂದು ಕಾನೂನು ರಾಜ್ಯಕ್ಕೆ ಮಾರಕ ಆಗುತ್ತೆ, ಯಾವಾಗ ಒಂದು ಕಾನೂನು ರಾಜ್ಯ ಹಿತಾಸಕ್ತಿ ವಿರುದ್ಧ ಇದೆ, ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಗೆ ಹಕ್ಕಿಲ್ಲ ಅಂತ ಹೇಳಿದೆ, ಹೇಳೋದಕ್ಕೆ ಹಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಡಳಿತದ ಗ್ರಾಮ ಪಂಚಾಯತ್